ನಮಸ್ಕಾರ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು KS ಮಾರ್ಕನಾಯ್ಕ. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಿದೆ. ಪ್ರಮುಖವಾಗಿ ಅಧಿವೇಶನ ಅಂದ್ರೆ ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ವಾಕ್ಸಮರ ಆಗಿರ್ಬೋದು ಮತ್ತು ವಾಕ್ಯುದ್ಧ ಜೋರಾಗಿ ನಡೀತದೆ. ಅಲ್ಲಿ ಕಿತ್ತಾಟ ಆಗಿರ್ಬೋದು ಮತ್ತು ಪರಸ್ಪರ ಆರೋಪಗಳು ಕೂಡ ಪ್ರಮುಖವಾಗಿ ನಡೆಯುವಂಥ ವಿಚಾರ. ಇಲ್ಲಿ ಕೆಲವೊಂದು ರಾಜ್ಯದ ವಿಚಾರಗಳಾಗಿರ್ಬೋದು, ಅಭಿವೃದ್ಧಿ ವಿಚಾರ ಮತ್ತು ಹಗರಣ ವಿಚಾರ ಇಟ್ಕೊಂಡು ಎರಡೂ ನಾಯಕರು ಕೂಡ ಚರ್ಚೆ ಮಾಡ್ತಾರೆ. ಆದರೆ ಈ ಅಧಿವೇಶನದಲ್ಲಿ ಬಿಜೆಪಿಯು ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿ ಆಗುತ್ತಾ ಎಂಬ ಪ್ರಶ್ನೆ ಈಗ ತಕ್ಕ ಮಟ್ಟಿಗೆ ಎದ್ದಿರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಬಿಜೆಪಿ ನೋಡೋದಾದರೆ ಪ್ರಮುಖವಾಗಿ ವಿಜೇಂದ್ರ ಮತ್ತು ಯತ್ನಾಳ್ ನಡುವೆ ಸಾಕಷ್ಟು ಯುದ್ಧಗಳು ನಡೀತಾ ಇರೋದು, ಪರಸ್ಪರ ವಾಕ್ಸಮಾರ ಆಗಿರ್ಬೋದು ಮತ್ತು ಒಳ ರಾಜಕೀಯ ಕಿತ್ತಾಟ, ಈ ರೀತಿಯ ಸಾಕಷ್ಟು ವಿಚಾರಗಳು ರಾಜ್ಯ ಬಿಜೆಪಿಯಲ್ಲಿ ನಡೆದಿರುವಂಥದ್ದು. ಇದಕ್ಕೆ ಹೈಕಮಾಂಡ್ ನಾಯಕರು ಪುಲಿ ಸ್ಟಾಪ್ ಹಾಕುವ ಕೆಲಸ ಮಾಡಿದ್ರು. ಎಲ್ಲೋ ಒಂದು ಕಡೆ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿಲ್ಲ. ಒಂದು ಕಡೆ ಯತ್ನಾಳು ನೇರವಾಗಿ ರಾಜ್ಯಾಧ್ಯಕ್ಷ ಆದಂಥ ವಿಜೇಂದ್ರ ಮತ್ತು ಅವರ ಕುಟುಂಬದ ವಿರುದ್ಧ ನೇರನಾರಿ ವಾಗ್ದಾಳಿಯನ್ನು ಮಾಡ್ತಾ ಇರುವಂಥದ್ದು, ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮತ್ತು ಹೊಂದಾಣಿಕೆ ರಾಜಕೀಯ, ಈ ರೀತಿ ಎಲ್ಲ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಅದರಿಂದಾಗಿಯೇ ಇಲ್ಲಿವರೆಗೂ ಕಾಂಗ್ರೆಸ್ ವಿರುದ್ಧ ಬಂದಂಥ ಮೂಢ ಹಗರಣ ಆಗಿರ್ಬೋದು ಮತ್ತು ವಾಲ್ಮೀಕಿ ಹಗರಣ ಆಗಿರ್ಬೋದು, ಅದೇ ರೀತಿ ಲಿಕ್ಕರ್ ಸ್ಕ್ಯಾಮ್ ಆಗಿರ್ಬೋದು ಮತ್ತು ವಕ್ಫ್ ಹೋರಾಟ ಆಗಿರ್ಬೋದು ಮತ್ತೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವೇನಿದೆ, ಇವನ್ನ ಬಳಸ್ಕೊಳ್ಳುವಲ್ಲಿ ರಾಜ್ಯದಲ್ಲೇ ವಿಫಲ ಆಗಿರುವಂಥದ್ದು ಬಿಜೆಪಿ ನಾಯಕರು. ಯಾಕಂದ್ರೆ ಪ್ರಮುಖವಾಗಿ ಇದನ್ನ ಜನರಿಗೆ ತಕ್ಕ ಮಟ್ಟಿಗೆ ತಲುಪಿಸುವಲ್ಲಾಗಿರ್ಬೋದು ಮತ್ತು ತಳಮಟ್ಟದ ಜನರಿಗೆ ತಲುಪಿಸುವಲ್ಲಾಗಿರ್ಬೋದು ಮತ್ತೆ ಈ ರೀತಿಯಾದಂಥ ಏನು ವಿಚಾರಗಳನ್ನ ಬಳಸಿಕೊಳ್ಳಲು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ರಾಜ್ಯ ಬಿಜೆಪಿಗೆ ಒಂದು ರೀತಿ ಹಿನ್ನಡೆ ಆಗಿರುವಂಥದ್ದು. ಯಾಕೆಂದ್ರೆ ಇವರಿಬ್ಬರ ಕಿತ್ತಾಟದಿಂದ. ಆದರೆ ಈಗ ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗ್ತಿದೆ. ಇವರಿಬ್ಬರು ಒಟ್ಟಾಗಿ ಕೆಲಸ ಮಾಡ್ತಾರೆ ಎಂಬುದು ರಾಜ್ಯ ನಾಯಕರಲ್ಲಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಜನರಲ್ಲೂ ಕೂಡ ಒಂದು ರೀತಿಯಾದಂಥ ಎಕ್ಸ್ಟ್ರಾ ಪ್ರಶ್ನೆ ಆಗಿರೋದು. ಒಟ್ಟಾಗಿ ನಿರ್ವಹಿಸಿದ್ರೆ ಸರ್ಕಾರ ವಿರುದ್ಧ ಮುಗಿಬೀಳ್ಬೋದು, ಅವರ ವಿರುದ್ಧ ವಾಗ್ದಾಳಿ ನಡೆಸ್ಬೋದು ಮತ್ತು ಹಗರಣಗಳನ್ನು ಮುಂದಿಟ್ಕೊಂಡು ಅವರ ವಿರುದ್ಧ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ಬೋದು. ಅವರ ಕಟ್ಟಾಕಿಯಲ್ಲಿ ಯಶಸ್ವಿ ಕೂಡ ಆಗ್ಬೋದು ಮತ್ತು ಇದನ್ನು ಜನರಿಗೆ ತಲುಪಿಸುವಲ್ಲೂ ಕೂಡ ಯಶಸ್ವಿ ರಾಜ್ಯ ಬಿಜೆಪಿ ಆಗುತ್ತೆ. ಪರಸ್ಪರ ವಿಜೇಂದ್ರ ಮತ್ತು ಯತ್ನಾಳ್ ಏನು ನಡುವೆನೇ ಕಿತ್ತಾಟ ಮತ್ತು ಬಡಿದಾಟ ಆಗೋದಾದರೆ ಒಂದು ರೀತಿ ಕಾಂಗ್ರೆಸ್ಗೆ ಉಪಯೋಗ ಆಗುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಬಂದಂಥ ಹಗರಣಗಳನ್ನು ಬಿಜೆಪಿಯವರು ಬಳಸ್ಕೊಳ್ಳಲು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಮತ್ತು ಯಶಸ್ವಿ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಮೂಢ ವಿಚಾರದಲ್ಲಿ ಬೆಂಗಳೂರಿಂದ ಮೈಸೂರಿವರೆಗೆ ಪಾದಯಾತ್ರೆ ಮಾಡಿದ್ರು ಕೂಡ ಆರೋಪಗಳನ್ನು ಮಾಡಿದ್ರು, CM ವಿರುದ್ಧ ತನಿಖೆ ಕೂಡ ಆದೇಶ ಆಯಿತು. ಆದರೆ ಇಲ್ಲಿವರೆಗೂ ರಾಜೀನಾಮೆ ಪಡೆಯುವಲ್ಲಿ ವಿಫಲ ಆಗಿರೋದು. ಈ ರೀತಿಯಾದ ವಿಚಾರಗಳನ್ನು ಸದನದಲ್ಲೂ ಕೂಡ ಚರ್ಚೆ ಮಾಡಬೇಕಾದ. ಆದರೆ ಒಟ್ಟಾಗಿ ಮಾಡಿದ್ರೆ ಒಂದು ತಕ್ಕ ಮಟ್ಟಿಗೆ ಯಶಸ್ವಿ ಮತ್ತು ಒಂದು ರೀತಿಯಾದ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ತರುವ ಕೆಲಸ ಮಾಡ್ಬೋದು. ಆದರೆ ಇಬ್ಬರು ಪರಸ್ಪರ ಒಂದು ರೀತಿಯಾದ ಕಿತ್ತಾಟ ಇವರಲ್ಲಿ ಆದರೆ ಸರ್ಕಾರದ ವಿರುದ್ಧ ಮುಗಿಬೀಳೋದಾಗಿರ್ಬೋದು ಮತ್ತು ಅವರನ್ನು ಮುಜುಗರಕ್ಕೆ ತರುವ ಪ್ರಶ್ನೆಯಲ್ಲಿ ವಿಫಲ ಆಗ್ತಾರೆ. ಇದರಿಂದಾಗಿ ನಾಳೆಯಿಂದ ಆರಂಭ ಆಗುವಂಥ ಅಧಿವೇಶನ ಏನಿದೆ, 10 ದಿನಗಳ ಅಧಿವೇಶನ, ಯಾವ ಮಟ್ಟಕ್ಕೆ ಇವರಿಬ್ಬರು ಒಟ್ಟಾಗಿ ಕಾರ್ಯನಿರ್ವಹಿಸ್ತಾರೆ, ಪರಸ್ಪರ ಇವರಿಬ್ಬರಲ್ಲಿ ಕಚ್ಚಾಟದಿಂದ ಇದು ಕಾಂಗ್ರೆಸ್ಗೆ ಉಪಯೋಗ ಆಗುತ್ತೆ. ಯಾಕೆಂದರೆ ಈಗ ಪ್ರಮುಖವಾಗಿ ಕಾಂಗ್ರೆಸ್ ಮೇಲೆ ಸಾಕಷ್ಟು ಆರೋಪಗಳ ಕೇಳು ಬಂದಿದ್ರು ಕೂಡ ಯಾರು ಕೂಡ ಆ ಮಟ್ಟದ ಪ್ರಭಾವವನ್ನು ಬೀರಿಲ್ಲ. ಅದರಿಂದಾಗಿ ಸದನದಲ್ಲಾದರೂ ಕೂಡ ಸರ್ಕಾರ ವಿರುದ್ಧ ಏನಾದರೂ ಇವರು ಮುಗಿಬೀಳೋದ್ರಲ್ಲಿ ವಿಫಲವಾದರೆ ಇದು ಕಾಂಗ್ರೆಸ್ಗೆ ಉಪಯೋಗ ಆಗುತ್ತೆ. ಇದರಿಂದ ಸಂಪೂರ್ಣವಾಗಿ ಬಚಾವ್ ಆಗುವ ಕಾರ್ಯಕ್ರಮ ಸರ್ಕಾರಕ್ಕೆ ಆಗುವಂಥದ್ದು.